ಇವತ್ತು ಇಡ್ಲಿ ಪ್ರಿಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಇದೆ. ಇಡ್ಲಿ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋ ಶಾಕಿಂಗ್ ವಿಚಾರ ಈಗ ಬಹಿರಂಗ ಆಗ್ತಾ ಇದೆ. ಆಹಾರ ಇಲಾಖೆಯ ಇಡ್ಲಿ ಸ್ಯಾಂಪಲ್ನಲ್ಲಿ ಆಘಾತಕಾರಿ ಸತ್ಯ ಹೊರಬಿದ್ದಿದೆ. ಆಹಾರ ಇಲಾಖೆ 35ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಗಳನ್ನ ಸಂಗ್ರಹಿಸಿತ್ತು. ಅದನ್ನ ಪರಿಶೀಲನೆ ಮಾಡಿದಾಗ ಅದು ಸುರಕ್ಷಿತವಲ್ಲ ಅಂತ ವರದಿ ಬಂದಿದೆ. ನೂರಾರು ಸ್ಯಾಂಪಲ್ಸ್ ವರದಿಗೆ ಆಹಾರ ಇಲಾಖೆ ಕಾಯ್ತಾ ಇದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಪ್ರತಿದಿನ ಬೆಳಗ್ಗೆ ಎಷ್ಟೋ ಜನ ಎದ್ದೇಳ್ತಾ ಇದ್ದಂತೆ ತಿನ್ನೋದು ಇಡ್ಲಿ. ಆದ್ರೆ ಇಡ್ಲಿ ಪ್ರಿಯರು ಇನ್ನು ಮುಂದೆ ಆಲೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ಏನ್ ಕಾರಣ ಅದನ್ನು ಕೂಡ ನಾವು ಮಾಹಿತಿಯನ್ನ ಕೊಡ್ತೀವಿ. ಆಹಾರ ಇಲಾಖೆ ಸಂಗ್ರಹಿಸಿದಂತಹ ಆ ಇಡ್ಲಿ ಎಲ್ಲಿದ್ದು, ಎಲ್ಲಿಯ ಇಡ್ಲಿಗಳನ್ನ ಅವರು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ರು. ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದಾಗ ಅಲ್ಲಿ ಯಾವ ರೀತಿಯಾದಂತಹ ವರದಿ ಬಂತು ಅನ್ನೋದು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇರ್ತೀವಿ. ಆದ್ರೆ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಇಡ್ಲಿ ಕ್ಯಾನ್ಸರ್ಗೆ ಕಾರಣವಾಗಬಹುದು ಅಂತ ಹೇಳಿ, ಜೊತೆಗೆ ಈಗ ಸಂಗ್ರಹಿಸಿರುವಂತಹ 35ಕ್ಕೂ ಹೆಚ್ಚು ಇಡ್ಲಿ ಏನಿತ್ತು ಅದು ಸುರಕ್ಷಿತವಲ್ಲ ಅಂತ ಹೇಳಿ ವರದಿ ಬಂದಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, 35ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಟೆಸ್ಟ್ ಮಾಡಿದಾಗ ಅದು ಸುರಕ್ಷಿತವಲ್ಲ ಅಂತ ವರದಿ ಬಂದಿದೆ. ಹಾಗಾದ್ರೆ ಏನಿದು ರಿಪೋರ್ಟ್? ಇದರಲ್ಲಿ ಏನಂತ ಉಲ್ಲೇಖ ಆಗಿದೆ ದೀಪ್ತಿ? ನಾಗೇಂದ್ರ ಬಾಬು, ಒನ್ ಆಫ್ ದ ಸೇಫೆಸ್ಟ್ ಫುಡ್ ಇನ್ ವರ್ಲ್ಡ್ ಅಂತ ಹೇಳಿದ್ರೆ ಅದನ್ನ ಇಡ್ಲಿ ಅಂತ ಹೇಳ್ತಾರೆ. ಡಾಕ್ಟರ್ ಕೂಡ ಇದನ್ನೇ ಸೂಚನೆ ಮಾಡುವಂತದ್ದು. ನೀವು ಬೆಂಗಳೂರು ಬಿಟ್ಟು ಬೇರೆ ಯಾವುದೇ ರಾಜ್ಯಕ್ಕೆ ಯಾವುದೇ ಕಡೆ ಹೋದ್ರೂ ಕೂಡ ಅಲ್ಲಿ ಇಡ್ಲಿ ಅಥವಾ ಸೆಟ್ ದೋಸೆನ ತಿನ್ನಿ. ಯಾಕಂತ ಹೇಳಿದ್ರೆ ಅದು ಬೇಯಿಸಿರುವಂತಹ ಕಾರಣ ಆರೋಗ್ಯದ ಮೇಲೆ ಯಾವುದೇ ರೀತಿಯಾಗಿ ಕೆಟ್ಟ ಪರಿಣಾಮ ಬೀರೋದಿಲ್ಲ. ಜೊತೆಗೆ ಫುಡ್ ಪಾಯ್ಸನಿಂಗ್ ಅಂತಹ ಸಮಸ್ಯೆಯನ್ನ ತಡೆಗಟ್ಟಬಹುದು ಅಂತ ಹೇಳಿ. ಸೊ ಇಡ್ಲಿ ಈಗಲೂ ಕೂಡ ಸೇಫೇ ಇದೆ. ಆದ್ರೆ ಬೀದಿ ಬದಿಗಳಲ್ಲಿ ತಿನ್ನುವಂತಹ ಇಡ್ಲಿ ಸುರಕ್ಷಿತ ಅಲ್ಲ ಅಂತ ಆಹಾರ ಇಲಾಖೆ ಕಂಡು ಹಿಡಿದಿದೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಡ್ಲಿ ಬೇಯಿಸ್ಕೊಂಡು ಬಂದಾಗ ಅದು ಸುರಕ್ಷಿತವಾಗಿರುತ್ತೆ. ಯಾವಾಗ ಅದನ್ನ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿ ಕೊಡ್ತಾರೋ ಅಥವಾ ಪ್ಲಾಸ್ಟಿಕ್ ಕವರ್ನಲ್ಲಿ ಕಟ್ಟು ಅದನ್ನ ಪಾರ್ಸಲ್ ಕೊಡ್ತಾರೋ ಆ ಪ್ಲಾಸ್ಟಿಕ್ ನಿಂದ ಕ್ಯಾನ್ಸರ್ ಕಾರಕ ಅಂಶಗಳು ಬಿಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇದ್ರ ಬಗ್ಗೆ ಆಲೋಚನೆ ಮಾಡಿದಂತಹ ಆಹಾರ ಇಲಾಖೆ ಬೆಂಗಳೂರಿನಲ್ಲಿ 500ಕ್ಕೂ ಹೆಚ್ಚು ಈ ಇಡ್ಲಿ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ವಾರದ ಹಿಂದೆ ಲ್ಯಾಬೊರೇಟರಿಗೆ ಅದರ ಪರೀಕ್ಷೆಗೆ ಅಂತ ಒಳಪಡಿಸಿತ್ತು. ಈ ಪೈಕಿ 35 ಸ್ಯಾಂಪಲ್ಗಳ ಟೆಸ್ಟ್ ರಿಪೋರ್ಟ್ ಬಂದಿದ್ದು 35 ಇಡ್ಲಿ ಸ್ಯಾಂಪಲ್ಗಳು ಸುರಕ್ಷಿತ ಅಲ್ಲ, ಅನ್ಸೇಫ್ ಅಂತ ಹೇಳಿ ಈಗ ರಿಪೋರ್ಟ್ ಬಂದಿದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿ ಆಹಾರ ಇಲಾಖೆ ಆರೋಗ್ಯ ಇಲಾಖೆಯ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದೆ. ಜೊತೆಗೆ ಬೀದಿ ಬದಿಯಲ್ಲಿ ಮಾರಾಟ ಆಗುವಂತಹ ಇಡ್ಲಿಗಳನ್ನ ಕವರ್ ಮೇಲೆ ಹಾಕದೆ ಅದನ್ನ ಬಾಳೆ ಎಲೆ ಅಥವಾ ಬೇರೆ ರೀತಿಯಲ್ಲಿ ಡೈರೆಕ್ಟ್ ತಟ್ಟೆಗೆ ಹಾಕಿ ಕೊಟ್ರೆ ಅದು ಸೇಫ್ ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆಯನ್ನ ಮಾಡ್ತಾ ಇರುವಂತದ್ದು. ಇಡ್ಲಿ ಈಗಲೂ ಕೂಡ ಸೇಫ್. ಆದ್ರೆ ಯಾವಾಗ ಅದು ಕವರ್ ಮೇಲೆ ಹೋಗುತ್ತೋ ಅಥವಾ ಕವರ್ ನಲ್ಲಿ ಪಾರ್ಸಲ್ ಆಗಿ ಬರುತ್ತೋ ಕವರ್ ನಲ್ಲಿರುವಂತಹ ಕೆಲವೊಂದು ಕೆಮಿಕಲ್ ಅಂಶಗಳು ಬಿಡ್ಕೊಂಡು ಅದು ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಕಾರಕ ಆಗಬಹುದು ಅನ್ನೋದು ಕೂಡ ಕೆಲವೊಂದು ವರದಿಗಳು ಈಗಾಗಲೇ ಉಲ್ಲೇಖವನ್ನ ಮಾಡಿದೆ. ಇದರ ಬೆನ್ನಲ್ಲೇ ಆಹಾರ ಇಲಾಖೆ ಕೂಡ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ, ಅಂದ್ರೆ ಹೋಟೆಲ್ಗಳಲ್ಲಿ ಸಾಮಾನ್ಯವಾಗಿ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೋದಿಲ್ಲ ಅಥವಾ ಮನೆಗಳಲ್ಲೂ ಕೂಡ ನಾವೇನು ಡೈರೆಕ್ಟ್ ತಟ್ಟೆಗಳಿಗೆ ಹಾಕೊಂತೀವಿ. ಆದ್ರೆ ಬೀದಿ ಬದಿ ವ್ಯಾಪಾರ ಅಂತ ಬಂದಾಗ ಅಲ್ಲಿ ಅವರು ಬಾಳೆ ಎಲೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಪ್ಲಾಸ್ಟಿಕ್ ಕವರ್ಗಳ ಮೇಲೆ ಹಾಕೋದ್ರಿಂದ ಅದು ಕೆಮಿಕಲ್ ಒಂದಿಷ್ಟು ಅಂಶಗಳನ್ನ ಬಿಟ್ಟು ಮುಂದಿನ ದಿನಗಳಲ್ಲಿ ಇದನ್ನೇ ರೆಗ್ಯುಲರ್ ಆಗಿ ಫುಡ್ ತಿನ್ನುವಂತವರಲ್ಲಿ ಕ್ಯಾನ್ಸರ್ ಬರ್ಬೋದು ಅನ್ನೋದು ಪತ್ತೆ ಆಗ್ತಾ ಇದೆ. ಹೀಗಾಗಿ ಆಹಾರ ಇಲಾಖೆ ಇಂಥದ್ದೊಂದು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದೆ. ಈಗ ಬಂದಿರುವಂತಹ 35ಕ್ಕೂ ಹೆಚ್ಚು ಸ್ಯಾಂಪಲ್ಗಳು ಅನ್ಸೇಫ್ ಅಂತ ಬಂದಿದೆ. ಇನ್ನು ಟೆಸ್ಟ್ ರಿಪೋರ್ಟ್ ಮುಂದಿನ ವಾರದಲ್ಲಿ ಬರ್ಲಿಕ್ಕಿದೆ. ನಾಗೇಂದ್ರ ಬಾಬು, ಹಾಗಾದ್ರೆ ದೀಪ್ತಿ, ಬೀದಿ ಬದಿಯಲ್ಲಿ ಕೊಡುವಂತ ಇಡ್ಲಿ ಪಾರ್ಸಲ್ ಮಾಡ್ತಾರೆ, ಅದರಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಸ್ತಾರೆ, ಅದರಿಂದಾಗಿ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತದಲ್ವಾ? ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಇಡ್ಲಿ ಪ್ರಿಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಇದೆ. ಇಡ್ಲಿ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋ ಶಾಕಿಂಗ್ ವಿಚಾರ ಈಗ
ಬಹಿರಂಗ ಆಗ್ತಾ ಇದೆ. ಆಹಾರ ಇಲಾಖೆಯ ಇಡ್ಲಿ ಸ್ಯಾಂಪಲ್ನಲ್ಲಿ ಆಘಾತಕಾರಿ ಸತ್ಯ ಹೊರಬಿದ್ದಿದೆ. ಆಹಾರ ಇಲಾಖೆ 35ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಗಳನ್ನ ಸಂಗ್ರಹಿಸಿತ್ತು. ಅದನ್ನ ಪರಿಶೀಲನೆ ಮಾಡಿದಾಗ ಅದು ಸುರಕ್ಷಿತವಲ್ಲ ಅಂತ ವರದಿ ಬಂದಿದೆ. ನೂರಾರು ಸ್ಯಾಂಪಲ್ಸ್ ವರದಿಗೆ ಆಹಾರ ಇಲಾಖೆ ಕಾಯ್ತಾ ಇದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಪ್ರತಿದಿನ ಬೆಳಗ್ಗೆ ಎಷ್ಟೋ ಜನ ಎದ್ದೇಳ್ತಾ ಇದ್ದಂತೆ ತಿನ್ನೋದು ಇಡ್ಲಿ. ಆದ್ರೆ ಇಡ್ಲಿ ಪ್ರಿಯರು ಇನ್ನು ಮುಂದೆ ಆಲೋಚನೆ ಮಾಡಬೇಕಾಗತ್ತೆ. ಅದಕ್ಕೆ ಏನ್ ಕಾರಣ ಅದನ್ನು ಕೂಡ ನಾವು ಮಾಹಿತಿಯನ್ನ ಕೊಡ್ತೀವಿ. ಆಹಾರ ಇಲಾಖೆ ಸಂಗ್ರಹಿಸಿದಂತಹ ಆ ಇಡ್ಲಿ ಎಲ್ಲಿದ್ದು, ಎಲ್ಲಿಯ ಇಡ್ಲಿಗಳನ್ನ ಅವರು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ರು. ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದಾಗ ಅಲ್ಲಿ ಯಾವ ರೀತಿಯಾದಂತಹ ವರದಿ ಬಂತು ಅನ್ನೋದು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇರ್ತೀವಿ. ಆದ್ರೆ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಇಡ್ಲಿ ಕ್ಯಾನ್ಸರ್ಗೆ ಕಾರಣವಾಗಬಹುದು ಅಂತ ಹೇಳಿ, ಜೊತೆಗೆ ಈಗ ಸಂಗ್ರಹಿಸಿರುವಂತಹ 35ಕ್ಕೂ ಹೆಚ್ಚು ಇಡ್ಲಿ ಏನಿತ್ತು ಅದು ಸುರಕ್ಷಿತವಲ್ಲ ಅಂತ ಹೇಳಿ ವರದಿ ಬಂದಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, 35ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಟೆಸ್ಟ್ ಮಾಡಿದಾಗ ಅದು ಸುರಕ್ಷಿತವಲ್ಲ ಅಂತ ವರದಿ ಬಂದಿದೆ. ಹಾಗಾದ್ರೆ ಏನಿದು ರಿಪೋರ್ಟ್? ಇದರಲ್ಲಿ ಏನಂತ ಉಲ್ಲೇಖ ಆಗಿದೆ ದೀಪ್ತಿ? ನಾಗೇಂದ್ರ ಬಾಬು, ಒನ್ ಆಫ್ ದ ಸೇಫೆಸ್ಟ್ ಫುಡ್ ಇನ್ ವರ್ಲ್ಡ್ ಅಂತ ಹೇಳಿದ್ರೆ ಅದನ್ನ ಇಡ್ಲಿ ಅಂತ ಹೇಳ್ತಾರೆ. ಡಾಕ್ಟರ್ ಕೂಡ ಇದನ್ನೇ ಸೂಚನೆ ಮಾಡುವಂತದ್ದು. ನೀವು ಬೆಂಗಳೂರು ಬಿಟ್ಟು ಬೇರೆ ಯಾವುದೇ ರಾಜ್ಯಕ್ಕೆ ಯಾವುದೇ ಕಡೆ ಹೋದ್ರೂ ಕೂಡ ಅಲ್ಲಿ ಇಡ್ಲಿ ಅಥವಾ ಸೆಟ್ ದೋಸೆನ ತಿನ್ನಿ. ಯಾಕಂತ ಹೇಳಿದ್ರೆ ಅದು ಬೇಯಿಸಿರುವಂತಹ ಕಾರಣ ಆರೋಗ್ಯದ ಮೇಲೆ ಯಾವುದೇ ರೀತಿಯಾಗಿ ಕೆಟ್ಟ ಪರಿಣಾಮ ಬೀರೋದಿಲ್ಲ. ಜೊತೆಗೆ ಫುಡ್ ಪಾಯ್ಸನಿಂಗ್ ಅಂತಹ ಸಮಸ್ಯೆಯನ್ನ ತಡೆಗಟ್ಟಬಹುದು ಅಂತ ಹೇಳಿ. ಸೊ ಇಡ್ಲಿ ಈಗಲೂ ಕೂಡ ಸೇಫೇ ಇದೆ. ಆದ್ರೆ ಬೀದಿ ಬದಿಗಳಲ್ಲಿ ತಿನ್ನುವಂತಹ ಇಡ್ಲಿ ಸುರಕ್ಷಿತ ಅಲ್ಲ ಅಂತ ಆಹಾರ ಇಲಾಖೆ ಕಂಡು ಹಿಡಿದಿದೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಡ್ಲಿ ಬೇಯಿಸ್ಕೊಂಡು ಬಂದಾಗ ಅದು ಸುರಕ್ಷಿತವಾಗಿರುತ್ತೆ. ಯಾವಾಗ ಅದನ್ನ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿ ಕೊಡ್ತಾರೋ ಅಥವಾ ಪ್ಲಾಸ್ಟಿಕ್ ಕವರ್ ನಲ್ಲಿ ಕಟ್ಟು ಅದನ್ನ ಪಾರ್ಸಲ್ ಕೊಡ್ತಾರೋ ಆ ಪ್ಲಾಸ್ಟಿಕ್ ನಿಂದ ಕ್ಯಾನ್ಸರ್ ಕಾರಕ ಅಂಶಗಳು ಬಿಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇದ್ರ ಬಗ್ಗೆ ಆಲೋಚನೆ ಮಾಡಿದಂತಹ ಆಹಾರ ಇಲಾಖೆ ಬೆಂಗಳೂರಿನಲ್ಲಿ 500ಕ್ಕೂ ಹೆಚ್ಚು ಈ ಇಡ್ಲಿ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ವಾರದ ಹಿಂದೆ ಲ್ಯಾಬೊರೇಟರಿಗೆ ಅದರ ಪರೀಕ್ಷೆಗೆ ಅಂತ ಒಳಪಡಿಸಿತ್ತು. ಈ ಪೈಕಿ 35 ಸ್ಯಾಂಪಲ್ಗಳ ಟೆಸ್ಟ್ ರಿಪೋರ್ಟ್ ಬಂದಿದ್ದು 35 ಇಡ್ಲಿ ಸ್ಯಾಂಪಲ್ಗಳು ಸುರಕ್ಷಿತ ಅಲ್ಲ, ಅನ್ಸೇಫ್ ಅಂತ ಹೇಳಿ ಈಗ ರಿಪೋರ್ಟ್ ಬಂದಿದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿ ಆಹಾರ ಇಲಾಖೆ ಆರೋಗ್ಯ ಇಲಾಖೆಯ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದೆ. ಜೊತೆಗೆ ಬೀದಿ ಬದಿಯಲ್ಲಿ ಮಾರಾಟ ಆಗುವಂತಹ ಇಡ್ಲಿಗಳನ್ನ ಕವರ್ ಮೇಲೆ ಹಾಕದೆ ಅದನ್ನ ಬಾಳೆ ಎಲೆ ಅಥವಾ ಬೇರೆ ರೀತಿಯಲ್ಲಿ ಡೈರೆಕ್ಟ್ ತಟ್ಟೆಗೆ ಹಾಕಿ ಕೊಟ್ರೆ ಅದು ಸೇಫ್ ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆಯನ್ನ ಮಾಡ್ತಾ ಇರುವಂತದ್ದು. ಇಡ್ಲಿ ಈಗಲೂ ಕೂಡ ಸೇಫ್. ಆದ್ರೆ ಯಾವಾಗ ಅದು ಕವರ್ ಮೇಲೆ ಹೋಗುತ್ತೋ ಅಥವಾ ಕವರ್ ನಲ್ಲಿ ಪಾರ್ಸಲ್ ಆಗಿ ಬರುತ್ತೋ ಕವರ್ ನಲ್ಲಿರುವಂತಹ ಕೆಲವೊಂದು ಕೆಮಿಕಲ್ ಅಂಶಗಳು ಬಿಡ್ಕೊಂಡು ಅದು ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಕಾರಕ ಆಗಬಹುದು ಅನ್ನೋದು ಕೂಡ ಕೆಲವೊಂದು ವರದಿಗಳು ಈಗಾಗಲೇ ಉಲ್ಲೇಖವನ್ನ ಮಾಡಿದೆ. ಇದರ ಬೆನ್ನಲ್ಲೇ ಆಹಾರ ಇಲಾಖೆ ಕೂಡ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ, ಅಂದ್ರೆ ಹೋಟೆಲ್ಗಳಲ್ಲಿ ಸಾಮಾನ್ಯವಾಗಿ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೋದಿಲ್ಲ ಅಥವಾ ಮನೆಗಳಲ್ಲೂ ಕೂಡ ನಾವೇನು ಡೈರೆಕ್ಟ್ ತಟ್ಟೆಗಳಿಗೆ ಹಾಕೊಂತೀವಿ. ಆದ್ರೆ ಬೀದಿ ಬದಿ ವ್ಯಾಪಾರ ಅಂತ ಬಂದಾಗ ಅಲ್ಲಿ ಅವರು ಬಾಳೆ ಎಲೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಪ್ಲಾಸ್ಟಿಕ್ ಕವರ್ಗಳ ಮೇಲೆ ಹಾಕೋದ್ರಿಂದ ಅದು ಕೆಮಿಕಲ್ ಒಂದಿಷ್ಟು ಅಂಶಗಳನ್ನ ಬಿಟ್ಟು ಮುಂದಿನ ದಿನಗಳಲ್ಲಿ ಇದನ್ನೇ ರೆಗ್ಯುಲರ್ ಆಗಿ ಫುಡ್ ತಿನ್ನುವಂತವರಲ್ಲಿ ಕ್ಯಾನ್ಸರ್ ಬರ್ಬೋದು ಅನ್ನೋದು ಪತ್ತೆ ಆಗ್ತಾ ಇದೆ. ಹೀಗಾಗಿ ಆಹಾರ ಇಲಾಖೆ ಇಂಥದ್ದೊಂದು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದೆ. ಈಗ ಬಂದಿರುವಂತಹ 35ಕ್ಕೂ ಹೆಚ್ಚು ಸ್ಯಾಂಪಲ್ಗಳು ಅನ್ಸೇಫ್ ಅಂತ ಬಂದಿದೆ. ಇನ್ನು ಟೆಸ್ಟ್ ರಿಪೋರ್ಟ್ ಮುಂದಿನ ವಾರದಲ್ಲಿ ಬರ್ಲಿಕ್ಕಿದೆ. ನಾಗೇಂದ್ರ ಬಾಬು, ಹಾಗಾದ್ರೆ ದೀಪ್ತಿ, ಬೀದಿ ಬದಿಯಲ್ಲಿ ಕೊಡುವಂತ ಇಡ್ಲಿ ಪಾರ್ಸಲ್ ಮಾಡ್ತಾರೆ, ಅದರಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಸ್ತಾರೆ, ಅದರಿಂದಾಗಿ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತದಲ್ವಾ? ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.